ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. IPL 2024 ಆಕ್ಷನ್ನಲ್ಲಿ CSK ತಂಡವು 3 ಡೇಂಜರಸ್ ಆಟಗಾರರನ್ನು ಖರೀದಿ ಮಾಡಿದ್ದಾರೆ. ಹಾಗಾದರೆ CSK ಖರೀದಿ ಮಾಡಿರುವ ಆ ಆಟಗಾರರು ಯಾರ್ಯಾರು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಹೌದು ಫ್ರೆಂಡ್ಸ್, ಮೊದಲನೇದಾಗಿ CSK ತಂಡವು ನ್ಯೂಜಿಲೆಂಡ್ನ ಆಲ್ರೌಂಡರ್ ಆದಂತಹ ರಚಿನ್ ರವೀಂದ್ರ ಅವರನ್ನು ಕೇವಲ 1.8 ಕೋಟಿಗೆ ಖರೀದಿ ಮಾಡಿದ್ದಾರೆ. ಇದೊಂದು ಒಳ್ಳೆ ಪಿಕ್ ಅಂತ ಹೇಳ್ಬೋದು. ಯಾಕಂದರೆ ರಚಿನ್ ರವೀಂದ್ರ ಅವರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಹಾಗೆಯೇ ಸ್ಲೋ ಲೆಫ್ಟ್ ಹ್ಯಾಂಡ್ ಕೂಡ ಬೌಲಿಂಗ್ ಕೂಡ ಮಾಡ್ತಾರೆ. ಹಾಗಾಗಿ ಇವರು ಚೇಪಾಕ್ನಲ್ಲಿ ಎಲ್ಲ ಮ್ಯಾಚಸ್ಗಳು ಆಡುವ ಕಾರಣ ಅಲ್ಲಿ ಸ್ಪಿನ್ನರ್ಸ್ಗಳಿಗೆ ತುಂಬ ಹೆಲ್ಪ್ ಸಿಗುತ್ತದೆ. ಹಾಗೆಯೇ ರಚಿನ್ ಅವರು ಟಾಪ್ ಆರ್ಡರ್ನಲ್ಲೂ ಕೂಡ ಒಳ್ಳೆಯ ಬ್ಯಾಟ್ಸ್ಮನ್. ಹಾಗಾಗಿ ಇವರನ್ನು ಕೇವಲ 1.8 ಕೋಟಿಗೆ ಖರೀದಿ ಮಾಡಿರುವುದು ಒಂದೊಳ್ಳೆ ಪಿಕ್ ಅಂತ ಹೇಳ್ಬೋದು. ಹಾಗೆಯೇ ಎರಡನೇದಾಗಿ ಶಾರ್ದುಲ್ ಠಾಕೂರ್ ಅವನ್ನ CSK ತಂಡವು 4 ಕೋಟಿಗೆ ಖರೀದಿ ಮಾಡಿದ್ದಾರೆ. ಈ ಹಿಂದೆ CSK ತಂಡದ ಪರವಾಗಿ ಶಾರ್ದುಲ್ ಅವರು ಆಡಿ ಸಕ್ಸಸ್ ಅನ್ನು ಕೂಡ ಅಲ್ಲೇ ಪಡೆದುಕೊಂಡಿದ್ದರು. ಈಗ ಮತ್ತೆ CSK ತಂಡಕ್ಕೆ 4 ಕೋಟಿಗೆ ಮರಳಿದ್ದಾರೆ ಅಂತ ಹೇಳ್ಬೋದು. ಹಾಗೆಯೇ CSK ತಂಡವು ಡೆರೆಲ್ ಮಿಚೆಲ್ ಅವರಿಗೆ 14 ಕೋಟಿ ಕೊಟ್ಟು ಖರೀದಿ ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ಈ ಬಾರಿಯ ವರ್ಲ್ಡ್ ಕಪ್ನಲ್ಲಿ ಡೆರೆಲ್ ಮಿಚೆಲ್ ಅವರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಸಹ ಸ್ಪಿನ್ನರ್ಸ್ಗಳ ವಿರುದ್ಧ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ಹಾಗಾಗಿ CSK ತಂಡವು ಇವರನ್ನು 14 ಕೋಟಿಗೆ ಖರೀದಿ ಮಾಡಿದ್ದಾರೆ. ಈ 3 ಜನ ಪ್ಲೇಯರ್ಸ್ಗಳು CSK ತಂಡವು ಖರೀದಿ ಮಾಡಿದ್ದಾರೆ ಈ ಬಾರಿ ಆಕ್ಷನ್ನಲ್ಲಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.